ಮೊನ್ನೆ ಒಂದು 15 ದಿವಸದಿಂದ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಈ ಯಾವ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥದ್ರ ಬಗ್ಗೆ. ಅದಾದ್ಮೇಲೆ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಹಾಗೂ ನಗರ ಭಾಗದಲ್ಲಿ ನಮ್ಮ ಕಾರ್ಯಕರ್ತರ ಜೋಡಿ ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾನು 15 ದಿವಸದಿಂದ ಪತ್ರಿಕಾಗೋಷ್ಠಿದಾಗ ಬಂದಾಗ. ಆದರೆ ಮೊನ್ನೆ ಆಕಸ್ಮಿಕವಾಗಿ ನಮ್ಮ ಅಭ್ಯರ್ಥಿಗಳ ತಂದೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಯ ತಂದೆಯಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಹಾಗೂ HY ಮೇಟಿ ಅವರು ಹಾಗೂ ನಂಜನ್ ಮಠರು ನಮಗೆ ಪಕ್ಷಕ್ಕೆ ತಾವು ಸೇರ್ಬೇಕಂತ ಹೇಳಿ ಆಹ್ವಾನ ಕೊಟ್ಟಿದ್ರು. ನಾನು ಇಲ್ಲ ನಾನು ಎಲ್ಲ ವಿಷಯ ಅಡ್ಡಾಡಿ ಸ್ವಲ್ಪ ಕೇಳಿ ವಿಚಾರ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ನಗರದ ಹೋಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಕೇಳಬೇಕು ಅನ್ನೋದ್ರೊಳಗೆ ಮೊನ್ನೆ 19ನೇ ತಾರೀಕಿಗೆ ನಾಮಿನೇಷನ್ ದಿವಸ ಅವತ್ತೇ ನೀವು ಇವತ್ತೇ ಸೇರ್ಪಡೆ ಆಗ್ಬೇಕಂತ ಹೇಳಿ ಸ್ವಲ್ಪ ಅವಸರದಲ್ಲಿ ಅವತ್ತು HK ಪಾಟೀಲ್ ಸಾಹೇಬರು ಬಂದಾಗ ಅವ್ರ ಮುಖಾಂತರ ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ. ಅದು ತಾವೆಲ್ಲ ಕವರ್ ಮಾಡಿರಿ ಅದನ್ನ ಅವತ್ತು. ಅದಕ್ಕೆ ನಮ್ಮ ಏನು ಈಗ ಮುಂದೆ ನಗರದೊಳಗೆ ನಾನು ಎಲ್ಲರನ್ನೂ ಕಳೆದ ಬಾರಿ ಏನು ಚುನಾವಣೆಯೊಳಗೆ ನಮ್ಗೆಲ್ಲ ಸಹಕಾರ ಕೊಟ್ಟರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವನು ಇನ್ನೊಂದು ದಿವಸ ನಾವು ಡೇಟ್ ಫಿಕ್ಸ್ ಮಾಡಿ ನಮ್ಮ ಕಾರ್ಯಕರ್ತರನ್ನು ಜಿಲ್ಲಾ ನಾಯಕರ ಮುಂದೆ ಸೇರಿಸ್ಬೇಕಂತ ಹೇಳಿ ಒಂದು ನಿರ್ಣಯ ಮಾಡಿದ್ವಿ ನಾವು. ಆಮೇಲೆ ನಾವು BJP ಯಾವತ್ತೂ ಬಿಟ್ಟೇ ಇಲ್ಲ. ನಾವು ನಮ್ಮನ್ನು ಪಕ್ಷ ಉಚ್ಚಾಟನೆ ಮಾಡಿದ ಮೇಲೆ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಆಮೇಲೆ BJP ಯಾಕೆ ಬಿಟ್ಟಿವಿ ಅನ್ನುವಂಥದ್ದೊಂದು ಪ್ರಶ್ನೆ ಏನಂತಂದ್ರೆ, ನಾವು ಅದನ್ನ ಪಕ್ಷಾಂತರ ಮಾಡಿಲ್ಲ ಒಂದೇದ್ದು. ಎರಡನೇದಲ್ಲಿ ಏನಾಗಿತ್ತು ಅಂದ್ರೆ BJP ಒಳಗೆ ಯಾರಿಗೂ ನಿಜವಾದ ಕಾರ್ಯಕರ್ತರಿಗೆ ಯಾರಿಗೂ ಕಿಮ್ಮತ್ತಿಲ್ಲಂಗೆ ಆಗ್ಬಿಟ್ಟ. ಇನ್ನು ಇದನ್ನ ಯಡಿಯೂರಪ್ಪವ್ರನ್ನ ತೋರಿ, ಯಡಿಯೂರಪ್ಪ ಸಾಹೇಬ್ರು ತೋರಿ ಏನಾಯ್ತು ಅವ್ರ ಪರಿಸ್ಥಿತಿ ನಡುವೆ ಇಳಿಸ್ಬಿಟ್ರು. ಆಮೇಲೆ ಜಗದೀಶ್ ಶೆಟ್ಟರ್ ತೋರಿ, ಜಗದೀಶ್ ಶೆಟ್ಟರ್ ಒಂದು ಮುಖ್ಯಮಂತ್ರಿ ಆದವ್ರಿಗೆ ಒಂದು MLA ಸೀಟ್ ಕೊಡ್ಲಿಲ್ಲ ಅವರು. ಮುಂದೆ ಅವ್ರ ಪಕ್ಷ ಬಿಟ್ಟು ಹೋದ್ರು. ಮುಂದೆ ಮೊನ್ನೆ ಒಬ್ರು ಪತ್ರಿಕೆ ಓದಿದ ನಾನು, ಒಬ್ರು ಯಾರೋ BJP ಅವ್ರು ಹೈಕಮಾಂಡ್ದವ್ರು ಬಂದು ಈಶ್ವರಪ್ಪನವ್ರು ಯಾರು ಗೊತ್ತೇ ಇಲ್ಲ ನಮಗಂತ ಹೇಳಿದ್ರು ಅವ್ರು. ಆಮೇಲೆ ನಮ್ಮ ಸೌದಿಯವರು ಅವರು ಹಿಂಗಾಗಿ ಪಕ್ಷ ಬಿಟ್ಟು ಹೋದ್ರು. ಆಮೇಲೆ ಸದಾನಂದ ಗೌಡ್ರಿ ಅವ್ರಿಗೂ ಒಂದು ಸೀಟ್ ಕೊಡ್ಲಿಲ್ಲ ಈ ಸಲ. ಎಲ್ಲ ಯಾರು ಕರ್ನಾಟಕದೊಳಗೆ BJPಯನ್ನ ಕಟ್ಟಿ ಬೆಳೆಸಿದಾರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಅದು ನೀವೇ ಅದನ್ನ ವಿಚಾರ ಮಾಡ್ಬೇಕು ಪತ್ರಿಕಾ ಮಿತ್ರರುಗಳ. ಒಂದು ಮೊನ್ನೆ ಮಹಾರಾಷ್ಟ್ರದ ಒಂದು ಮುಖ್ಯಮಂತ್ರಿಗೆ ರಾಜ್ಯಸಭಾ ಸೀಟ್ ತಗೊಂಡು ಪಕ್ಷಕ್ಕೆ ಕರ್ಕೊಂಡಾರ ಅವ್ರು, ರಾಜ್ಯಸಭಾ ಸೀಟ್ ಕೊಟ್ಟು. ಈ ಪಕ್ಷಕ್ಕೆ ನಾವು ಏನ್ ಸಿದ್ಧಾಂತ ಇಟ್ಕೊಂಡು ನಾವು ನಮ್ಮ ಇಷ್ಟು ದಿವಸ ನಾವು ಕೆಲಸ ಮಾಡಿದ್ವಿ. ಮತ್ತು ಅವ್ರನ್ನ ಬೇರೆ ಪಕ್ಷದವ್ರನ್ನ ಆಹ್ವಾನ ಮಾಡಿ ಈ ಪಕ್ಷ ಕಟ್ಟೋದಿತ್ತಂದ್ರೆ ಮತ್ತೆ ನಮ್ಮ ಮೂಲ BJP ಕಾರ್ಯಕರ್ತರು ಎಲ್ಲಿದ್ದಾರೆ? ಒಬ್ರು ಇಲ್ಲ ಅವರು. ಜನತಾದಳದಿಂದ ಅರ್ಧಕ್ಕರ್ಧ ಜನತಾದಳದಿಂದ ಬಂದವರು ಸೇರ್ಕೊಂಡ್ಬಿಟ್ರೆ ಅವರು. ಅದಕ್ಕಾಗಿ ನಾವು ಮತ್ತೆ ಒಳ್ಳೆ ಆ BJP ಸವಾಸ ಬೇಡ ಅಂತ ಹೇಳ್ಕೊಂಡು ನಮ್ಮ ಕೆಲವು ಮುಖಂಡರ ಜೊತೆ ಚರ್ಚೆ ಮಾಡಿದ್ನಾಗ ಅಲ್ಲಿ ಗ್ರಾಮೀಣವ್ರಿಗೆ ಅಭಿಪ್ರಾಯ ಅದೇ ಬಂತದ್ದು. ಅಲ್ಲಿ ಒಳ್ಳೆ ಹೋಗೋದಿಲ್ಲ, ಅವ್ರ ಜೋಡಿ ಇರೋದೇ ಬೇಡ ಅಂತಂದು BJP ಅವ್ರ ಜೊತೆ. ಇನ್ನು ನಗರದವ್ರು ಸ್ವಲ್ಪ ನಾವು ಚರ್ಚೆ ಮಾಡ್ಬೇಕಾಯ್ತು. ಅದು 19ಕ್ಕೆ 26ನೇ ತಾರೀಕಿಗೆ ಆಗಿದ್ರೆ ಇಲ್ಲಿ ಮಾಡಿಬಿಡ್ತಿದ್ವಿ ನಾವು. ಹಿಂಗಾಗಿ ಸ್ವಲ್ಪ ಅರ್ಜೆಂಟ್ ಒಳಗೆ ಅವ್ರಿಗೆಲ್ಲ ನಾನು ನಮ್ಮ ವಿಶ್ವಾಸಕ್ಕೆ ತಗೊಂತೀನಿ. ಅವ್ರೇನು ನಮ್ಮ ಜೊತೆ ಯಾರ್ಯಾರು ಬರ್ತಾರೋ ಅವ್ರನ್ನ, ಕೆಲವೊಂದು ಬರಲಾರ್ದವ್ರು ಅನಿವಾರ್ಯ ಇರ್ಬೇಕು, ಕೆಲವು ಮಂದಿ ಅಂಥವ್ರನ್ನ ಏನು ಇದನ್ನ ಮಾಡಿ ನಾವು ಕಾಂಗ್ರೆಸ್ನಾಗ ಮುಂದುವರಿಬೇಕಂತ ಹೇಳಿ ಮುಂದುವರಿ. ಯಾರು ಬೆನ್ನ ಹತ್ತಿದ್ರು? ಇನ್ನೊಮ್ಮೆ ಹೇಳ್ರಿ, ಅದು ಇನ್ನೊಂದು ಕೇಳಿ. ಹಾ, ಇಲ್ಲ ನಮ್ಗೆ ನಾವು ಚರ್ಚೆ ಮಾಡೀನಿ. ಅದು ಗ್ರಾಮೀಣ ಭಾಗದಾಗ ಎಲ್ಲರಿಗೂ, ನಗರದವ್ರಿಗೂ ವಿಶ್ವಾಸ ಮಾಡ್ತೀನಿ, ತಗೊಂತೀನಿ ಅವ್ರನ್ನ ತಗೊಂಡು. ಇಲ್ಲ ಎಲ್ಲರೂ ಬರ್ಲಿಕ್ಕಿಲ್ಲ, ಕೆಲವು ಮಂದಿ ಬಿಡ್ಬೋದು ಅವ್ರು. ಕೆಲವು ಮಂದಿ RSS ದವರು ಇದ್ದವ್ರು ಬಿಡ್ಬೋದು ಅವ್ರು. ಅವಾಗ ಉಳಿದವ್ರು ಎಲ್ಲರೂ ಬರ್ತಾರೆ. ಅಲ್ಲ, ನಮ್ಮನ್ನು ಪಕ್ಷ ಇವನ್ನ BJP ತೆಗೆದ ಮೇಲೆ ನಾವು BJP ಬಿಟ್ಟೇ ಹೇಳ್ಬಿಟ್ಟು ನಾವು ಬಿಟ್ಟು ರಾಜೀನಾಮೆ ಕೊಟ್ಟಿವ. ನಾವು ಪಕ್ಷಾಂತರ ಮಾಡೇ ಇಲ್ಲ. ನಾನು ಉಚ್ಚಾಟನೆ ಮಾಡಿದ ಮೇಲೆ ಕಾಂಗ್ರೆಸ್ ಹೇಳಿದ್ದೀನಿ ನಾನು. ಯಾರು ಮಾತಾಡ್ಸಿಲ್ಲ. ಆಮೇಲೆ ಅವ್ರು ನಮ್ಮ ಉಚ್ಚಾಟನೆ ಮಾಡಿದ ಪರಿಸ್ಥಿತಿ ಏನಾಗೈತೆ ನೋಡ್ರಿಲ್ಲ.
ಉಚ್ಚಾಟನೆ ಮಾಡಿದವ್ರ ಪರಿಸ್ಥಿತಿ ಏನಾಗೈತಿ, ಅದ್ರ ಮಾಡಿದವ್ರ ಪರಿಸ್ಥಿತಿ ಏನಾಗೈತಿ, ಅದ್ರ ಹಿಂದೆ ಇನ್ನೊಬ್ರು ಇದ್ರೆ ಅವ್ರ ಪರಿಸ್ಥಿತಿ ಏನಾಗೈತಿ. ಇಲ್ಲ ಇಲ್ಲ, ನಾವು ಗೆದಿಬೇಕಂತಲೇ ನಿಂತಿದ್ವಿ. ನಾವು ಮತದ ಮೇಲೆ ಸೋಲಿಸಿ ನಮಗೇನು ಫಾಯ್ದೆ ಆಗ್ಬಿಡೈತೆ ಅದರಿಂದ. ಬಹುತೇಕ ಮಂದಿ ಕೊಟ್ಟಾರ. ನಾವು ಕೆಲವೊಬ್ರು ಏನ್ ಹೇಳಾರ, ನಾವು ಬರ್ಲಿಲ್ಲ ಅಂದ್ರೆ ನೀವು ತಗೊಂಡಿದ್ದ ಡಿಸಿಷನ್ ಕರೆಕ್ಟ್ ಐತೆ ಅಂತ ಹೇಳ. ಯಾಕಂದ್ರೆ ಯಾವ್ದಾರ ಒಂದು ರಾಜಕೀಯ ಪಕ್ಷ ಜೊತೆ, ಈಗ ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಗುರುತಿಸ್ಕೊಳ್ಳಬೇಕಾಗ್ತದೆ. ಆಮೇಲೆ ನಾವೇನ್ ಪಕ್ಷ ಬಿಟ್ಟು ಬಂದಿಲ್ಲ, ಯಾವ್ದಾದ್ರು ಉದ್ಯೋಗ ಆಕಾಂಕ್ಷಿಲ್ಲ, ಅಲ್ಲಿ ನಮ್ಗೆ ಏನಾರು ಕೊಡ್ರಿ ಅಂತ ಕೇಳಿಲ್ಲ ನಾವು ಬಿಜೆಪಿ ಒಳಗ. ಕಾಮಧೇನು ಸಂಸ್ಥೆಗೆ ನಮ್ಗೆ ಏನ್ ಸಂಬಂಧ ಐತೆ? ನಮ್ ಸಪೋರ್ಟರ್ಸ್ ಅವರು ಈಗ ಮಾಡ್ತಾರೆ, ಸಪೋರ್ಟ್ ಮಾಡ್ಬೋದು ಅವ್ರು ನಮ್ಗೆ. ನಾವೇನ್ ಚುನಾವಣೆ ನಿಂದ್ರಾಕತ್ತಿಲ್ಲ. ಅಲ್ಲ, ಅದು ಸಂಸ್ಥೆ ಬೇರೆ, ಪಕ್ಷ ಬೇರೆ. ಅದು ಕಾಮಧೇನು ಸಂಸ್ಥೆ ಬೇರೆ, ನಮ್ಮ ಪಕ್ಷ ಬೇರೆ. ಏನೇನು ಇಲ್ಲ, ಬೇರೆ ಕೆಲಸ ಐತೆ ಅಂತ ಹೇಳಿ ಕರೆದಿದ್ದೆ ನಾನು. ಆಕ್ಚುಲಿ ನಿನ್ನೆ ಮಾಡುದು ಅಂತ ಹೇಳಿದ್ರು ಅವರು. ಬೇರೆ ಅವ್ರ ಸಂಬಂಧ ಒಂದಿವ್ಸ ಲೇಟ್ ಮಾಡಿದ್ವಿ ನಾವು. ಅದೆಲ್ಲ ಬೇರೆ ಕಾರಣಕ್ಕೆ ಅವರು ಎಲ್ಲ ಇಲ್ಲ ಅಂತ ಹೇಳಿ ಬಂದಿಲ್ಲ. ಇಲ್ಲ ಇಲ್ಲ, ಹಂಗೇನಿಲ್ಲ, ಈ ಸದ್ಯಕ್ಕೇನಿಲ್ಲ.